ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜೂನ್ 19ಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಏರ್ಪಾಡು ಮಾಡಲಾಗಿದೆ. ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ನಡೀತಾ ಇರುವಂತಹ ಸಂಪುಟ ಸಭೆ ಇದು. ಪ್ರಮುಖವಾಗಿ ನಂದಿಗಿರಿಧಾಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಕ್ಯಾಬಿನೆಟ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಮಲೆಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಏರ್ಪಾಡು ಮಾಡಲಾಗಿತ್ತು. ಈಗ ಚಿಕ್ಕಬಳ್ಳಾಪುರದ ದ ಫೇಮಸ್ ನಂದಿ ಹಿಲ್ಸ್ ಅಲ್ಲಿ ಸಂಪುಟ ಸಭೆ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿನ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3 ಜಿಲ್ಲೆಗಳಿಗೆ ಈ ಕ್ಯಾಬಿನೆಟ್ ಮೀಟಿಂಗ್ ವರದಾನ ಆಗಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ಜಕ್ಕಲಮಡುಗು ಜಲಾಶಯ ಅಭಿವೃದ್ಧಿಗೆ ಬೇಡಿಕೆಯನ್ನ ಇಡಲಾಗುತ್ತೆ. ಎತ್ತಿನಹೊಳೆ ನೀರು ಶೇಖರಣೆಯ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ಒಟ್ಟಾರೆಯಾಗಿ 3 ಜಿಲ್ಲೆಗಳ ಜನರು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ ಜೂನ್ 19ಕ್ಕೆ ನಡೆಯುವಂತ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮೇಲೆ. ಈಗಾಗಲೇ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಐಜಿಪಿ ಲಬುರಾಮ್ ಅವರು ಭೇಟಿ ಕೊಟ್ಟಿದ್ರು. ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಐಜಿಪಿ ಲಬುರಾಮ್ ಅವರು. ಐಜಿಪಿ ಲಾಭುರಾಮ್ ಅವರಿಗೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಹಾಗೆ ಡಿಸಿ ಎಸ್ಪಿ ಅವರು ಸಾಥನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ನೋಡಿ, ನಂದಿ ಗಿರಿಧಾಮದ ಕಡೆ ಸಾಕಷ್ಟು ಪ್ರವಾಸಿ ಸ್ಥಳಗಳಿಗೆ ಹೆಸರುವಾಸಿಯಾಗಿದೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಕೂಡ ಕೆಲವೊಂದಿಷ್ಟು ಪ್ರವಾಸಿ ಸ್ಥಳಗಳ ಹಾಗೆ ಕೆಲವೊಂದಿಷ್ಟು ಐತಿಹಾಸಿಕ ಹಿನ್ನೆಲೆಯುಳ್ಳಂತ ದೇವಸ್ಥಾನಗಳಲ್ಲೇ ಈ ರೀತಿಯ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಏರ್ಪಾಡು ಮಾಡಲಾಗ್ತಾ ಇರುವಂತದ್ದು. ಈ ಹಿಂದೆ ಕೂಡ ಮಲೆಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ನಡೆಸಲಾಗಿತ್ತು. ಅದಾದ ನಂತರವಾಗಿ ಈಗ ಚಿಕ್ಕಬಳ್ಳಾಪುರದಲ್ಲಿ ಮೀಟಿಂಗ್ ಅನ್ನು ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಮನೋರಥ ಪ್ರಾರ್ಥನಾ ಸಂಕಲ್ಪಾರ್ಥ ಸಿದ್ಧರ್ಥೆ ಸಭಾ ಅಭಿವೃದ್ಧಿ ಪ್ರಸಾದ ಫಲ ಸಿದ್ಧರ್ಥೆ ಯಶಸ್ ಪ್ರಸಾದೇನ ಕರ್ಮ ಕರಿಷ್ಯಾವಹೇ ಕುರುಷ್ವಾಂ ಓಂ ಪುಷ್ಪಾದಿ ಪ್ರಲೋಭನೆ ಪರನೀಯಾ ಬಲಾವತ ಯೋಭಾಗ್ಯಾಯ ನಮಃ ವರ್ಧಿನೇ ನಮಃ ಶ್ರೀಲೋಹಿತಾಯ ನಮಃ ವಿಷ್ಣುವಲ್ಲಭಾಯ ಗಿರಿಜಾಂಬಾಸಮೇತ ಭೋಗನಂದೀಶ್ವರ ಸ್ವಾಮಿ ಚರಣಾರವಿಂದಯೋಃ ಮನೋರಥ ಪ್ರಾರ್ಥನಾ ಸಂಕಲ್ಪಾರ್ಥ ಸಿದ್ಧರ್ಥೆ ಸಭಾ ಅಭಿವೃದ್ಧಿ ಪ್ರಸಾದ ಫಲ ಸಿದ್ಧರ್ಥೆ ಯಶಸ್ ಪ್ರಸಾದೇನ ಕರ್ಮ ಕರಿಷ್ಯಾವಹೇ ಕುರುಷ್ವಾಂ ಓಂ ಪುಷ್ಪಾದಿ ಪ್ರಲೋಭನೆ ಪರನೀಯಾ ಬಲಾವತ ಯೋಭಾಗ್ಯಾಯ ನಮಃ ವರ್ಧಿನೇ ನಮಃ ಶ್ರೀಲೋಹಿತಾಯ ನಮಃ ವಿಷ್ಣುವಲ್ಲಭಾಯ ಗಿರಿಜಾಂಬಾಸಮೇತ ಭೋಗನಂದೀಶ್ವರ ಸ್ವಾಮಿ ಚರಣಾರವಿಂದಯೋಃ ಮನೋರಥ ಪ್ರಾರ್ಥನಾ ಸಂಕಲ್ಪಾರ್ಥ ಸಿದ್ಧರ್ಥೆ ಸಭಾ ಅಭಿವೃದ್ಧಿ ಪ್ರಸಾದ ಫಲ ಸಿದ್ಧರ್ಥೆ ಯಶಸ್ ಪ್ರಸಾದೇನ ಕರ್ಮ ಶತಮಾನದ ಇತಿಹಾಸ ಇರೋದು ನಂದಿ ಬೆಟ್ಟ ಭೋಗನಂದೀಶ್ವರ ದೇವಾಲಯ. 11ನೇ ಶತಮಾನದ ಇತಿಹಾಸ ಇರೋ ಇಂಥ ಐತಿಹಾಸಿಕ ಸ್ಥಳದಲ್ಲಿ ಅದು ನಾನು ಶಾಸಕನಾಗಿರುವಾಗ ಕ್ಯಾಬಿನೆಟ್ ನಡೀತಾ ಇರೋದು ನನ್ನ ಸೌಭಾಗ್ಯ. ಇದು ಇತಿಹಾಸದಲ್ಲಿ ಉಳಿಯುತ್ತೆ. ನಂದಿ ಹಿಲ್ಸ್ ಅದೊಂದು ದೈವ ಬಲ ಇರತಕ್ಕಂಥ ಕ್ಷೇತ್ರ. ಇದು ಇಲ್ಲಿ ಯೋಗನಂದೀಶ್ವರ ಟೆಂಪಲ್ ಇದೆ, ಕೆಳಗಡೆ ಭೋಗನಂದೀಶ್ವರ ಟೆಂಪಲ್ ಇದೆ. ಆ ಇಬ್ಬರು ಈಶ್ವರಗಳ ಆಶೀರ್ವಾದದಿಂದ ಈ ಈಶ್ವರ ಶಾಸಕನಾಗಿದ್ದಾನೆ. ಹಿಂದೆ ಯಾವತ್ತೂ ನಡೀದೇ ಇರೋದು ಇಲ್ಲಿ ನಡೀತಿದೆ ಅಂದರೆ ನಾವು ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡೋದರಲ್ಲಿ ಯಶಸ್ವಿ ಆಗಿದ್ದೀವಿ. ಮತ್ತು ಅತಿ ಹೆಚ್ಚು ಅನುದಾನ ನನ್ನ ಕ್ಷೇತ್ರಕ್ಕೆ ವಿಶೇಷವಾಗಿ 3 ಜಿಲ್ಲೆಗೆ ಬರುತ್ತೆ ಅಂತ ನಮ್ಮದೇ ಆದಂಥ ಕೆಲವು ಡಿಮ್ಯಾಂಡ್ಸ್ ಇದೆ. ಅದನ್ನು ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿದ್ದೀವಿ. ಒಂದು ಕಂಪ್ಲೀಟ್ ಗೌರ್ಮೆಂಟೇ 150 ಕೋಟಿ ರೂಪಾಯಿ ಫ್ಲವರ್ ಮಾರ್ಕೆಟ್ಗೆ ಕೊಡೋಂಗೆ ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ. ಜಕ್ಕಲಮಡುಗುದು ನನ್ನ ಬಹುದಿನಗಳ ಕನಸೇನು ಅಂದರೆ ಸಿಟಿ ಬೆಳೀತಾ ಇದೆ ಚಿಕ್ಕಬಳ್ಳಾಪುರ. ನಾನು ಜಕ್ಕಲಮಡುಗುವಲ್ಲಿ ನೀವೆಷ್ಟೇ ನೀರು ಸೇವ್ ಆದರೂ 33% ದೊಡ್ಡಬಳ್ಳಾಪುರ ಕೊಡಬೇಕು, 67% ನಮಗೆ. ನಾಳೆ ಬೆಳಗ್ಗೆ ಸಿಟಿ ಡೆವಲಪ್ ಆಗಿ, ನಾಳೆ ಬೆಂಗಳೂರಿಗಿಂತ ಜನ ಇಲ್ಲಿ ಜಾಸ್ತಿ ಡೆವಲಪ್ ಆಗಿ ಸ್ಟೋರಿಂಗ್ ಕೆಪಾಸಿಟಿ ಸೇಮ್ ಇದೆ. ನಾಳೆ 1,00,000 ಜನ ಪಾಪ್ಯುಲೇಷನ್ ಜಾಸ್ತಿ ಆದರೆ ನಾವು ನೀರು ಎಲ್ಲಿಂದ ತರೋದು? ಸೊ ನಾನು ಅದಕ್ಕೆ ಸರ್ಕಾರಕ್ಕೆ ಅದ್ರ ಸ್ಟೋರಿಂಗ್ ಕೆಪಾಸಿಟಿನ ರೈಸ್ ಮಾಡಿ ಡ್ಯಾಮ್ ಇಟ್ ಮಾಡಿದ್ರೆ ಇಂಟರ್ಸ್ಟೇಟ್ ಇಶ್ಯೂ ಬರುತ್ತೆ. ಅದನ್ನ ಹೆಂಗೆ ರಿಸಾಲ್ವ್ ಮಾಡಬೇಕು ದಯವಿಟ್ಟು ಅದಕ್ಕೊಂದು
ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಪ್ರಮುಖವಾಗಿ ನೋಡಿ ಚಿಕ್ಕಬಳ್ಳಾಪುರದಲ್ಲಿ ಈ ಬಾರಿಯ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ನಡೆಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಕೆಲವೊಂದಿಷ್ಟು ವಿಶೇಷವಾದಂತಹ ಚರ್ಚೆನ ನಡೆಸೋದಕ್ಕೆ ಕೂಡ ಅಲ್ಲಿನ ಶಾಸಕರು ಮುಂದಾಗ್ತಿದ್ದಾರೆ. ಸಿದ್ಧತೆ ಹೇಗಿದೆ, ಯಾವ ರೀತಿಯಲ್ಲಿ ಅಲರ್ಟ್ನೆಸ್ ಆಗಿದೆ, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಖಂಡಿತವಾಗಿಯೂ ರೂಪ ಏನು ಮೊಟ್ಟ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ಒಂದು ಸಚಿವ ಸಂಪುಟ ವಿಸ್ತರಣೆ ಸಭೆ ನಡೆಸಿರುವುದು. ಇನ್ನು ನಂದಿಗಿರಿಧಾಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಒಂದು ಸಾರಥ್ಯದಲ್ಲಿ ಸ್ವಲ್ಪ ಎಲ್ಲಾ ಬಿಗಿ ಬಂದೋಬಸ್ತ್ನೊಂದಿಗೆ ಸಚಿವ ಸಂಪುಟ ಸಭೆಯನ್ನು ನಡೆದಿದ್ದು. ಈ ಸಚಿವ ಸಂಪುಟ ಸಭೆಯಿಂದ ಏನು ಪ್ರವಾಸಿಗರಿಗೆ 16ರಿಂದ 20ನೇ ತಾರೀಕುವರೆಗೂ ಜಿಲ್ಲಾಧಿಕಾರಿಗಳು ನಿರ್ಬಂಧನೆ ಮಾಡಲಾಗುವುದು. ಇನ್ನೇನು ಸತತವಾಗಿ ಏನು ಈ ಕೋಲಾರ, ಚಿಕ್ಕಬಳ್ಳಾಪುರ ಒಂದು ಈ ಜಿಲ್ಲೆಗಳ ಹಿಂದುಳಿದ ಕ್ಷೇತ್ರದಿಂದ ನಂದಿ ಬೆಟ್ಟ ಸಚಿವ ಸಂಪುಟಕ್ಕೆ ಬಂದ್ರೆ ಬಹಳಷ್ಟು ಒಂದು ಅನಿರೀಕ್ಷಿತವಾಗಿ ರೈತರಿಗೆ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಏನಾದರೂ ವಿಶೇಷವಾಗಿ ಕೊಡುಗೆ ಕೊಡಬಹುದಾ ಎಂಬ ಒಂದು ನಿರೀಕ್ಷೆಯಲ್ಲಿ ಇಲ್ಲಿನ ಸ್ಥಳೀಯರು ರೈತರು ಇರುವಂತದ್ದು. ಇನ್ನು ಈಗಿನಿಂದನೇ ಏನು 19ನೇ ತಾರೀಕು ಇರುವ ಒಂದು ಸಚಿವ ಸಂಪುಟ ಸಭೆಗೆ ಈಗಿನಿಂದನೇ ಬಹಳಷ್ಟು ಸಿದ್ಧತೆಗಳು ನಡೆಸಿರುವಂತದ್ದು. ಇನ್ನು ಇಲ್ಲಿ ಏನು ಪ್ರತಿನಿತ್ಯವೂ ಏನು ಪ್ರತಿದಿನವೂ ಸಹ SP ಮತ್ತೆ ಜಿಲ್ಲಾಧಿಕಾರಿಗಳು ಮತ್ತೆ ಇವತ್ತು ಸಹ ಏನು IDGP ಅವರು ಸಹ ಭೇಟಿ ಕೊಟ್ಟು ಸ್ಥಳಕ್ಕೆ ಪರಿಶೀಲನೆ ನಡೆಸಿರುವಂತದ್ದು. ಇನ್ನು ಏನು ಈ ಸಚಿವ ಸಂಪುಟ ಸಭೆಯಿಂದ ಚಿಕ್ಕಬಳ್ಳಾಪುರದಲ್ಲಿ ಬಹಳಷ್ಟು ಒಂದು ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲಿನ ಒಂದು ಸಾರ್ವಜನಿಕರಾಗ್ಬೋದು, ರೈತರಾಗ್ಬೋದು ಒಂದ್ ಸ್ವಲ್ಪ ಇರುವಂತದ್ದು. ಇಲ್ಲಿ ಏನು ಸಚಿವ ಸಂಪುಟದಿಂದ ಬಹಳಷ್ಟು ಏನಂದ್ರೆ ನೀರಾವರಿ ಸೌಲಭ್ಯ ಆಗ್ಬೋದು, ಮತ್ತೆ ರೈತರಿಗೆ ಯಾವ ತರ ಒಂದು ಇದಾಗ್ಬೋದು, ಮತ್ತೆ ಇಲ್ಲಿನ ಹೂವಿನ ಮಾರ್ಕೆಟ್ಗೆ ಯಾವ ತರ ಒಂದು ವಿಶೇಷ ಸೂಚನೆ, ಮತ್ತೆ ಇಲ್ಲಿನ ಯಾವ ತರ ಒಂದು ಪ್ರಮುಖವಾಗಿ ಒಂದ್ ಸ್ವಲ್ಪ ಅಭಿವೃದ್ಧಿ ಕಡೆಗೆ ಗಮನ ಕೊಡ್ಬೇಕಂತೇಳಿ ಇಲ್ಲಿನ ಶಾಸಕರು ಸಹ ಅಲ್ಲಿ ಇದು ಸಚಿವ ಸಂಪುಟದಲ್ಲಿ ಬಹಳಷ್ಟು ಒಂದ್ ಸ್ವಲ್ಪ ವಿತರಣೆ ಮಾಡುವುದಾಗಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಸಹ ತಿಳಿಸಿದ್ದಾರೆ. ಇದು ಜಿಲ್ಲೆಗೆ ಒಂದ್ ಸ್ವಲ್ಪ ಏನು ಈ ಸಚಿವ ಸಂಪುಟ ಸ್ವಲ್ಪ ಒಂದು ವಿಶೇಷ ರೀತಿಯಲ್ಲಿ ಸಹ ಇರುವಂತದ್ದು. ಇನ್ನೇನು ಸಚಿವ ಸಂಪುಟ 19ನೇ ತಾರೀಕು ಇರುವುದರಿಂದ ಏನು ನಂದಿ ಬೆಟ್ಟದ ಗಿರಿಧಾಮದಲ್ಲಿ ಒಂದು ಸ್ವಲ್ಪ ಸ್ವಚ್ಛತೆಗೆ ಮತ್ತೆ ಸುಣ್ಣ ಬಣ್ಣ ಮತ್ತೆ ಸಚಿವ ಸಂಪುಟ ಒಂದು ಇರುವಂತ ಒಂದು ಜಾಗದಲ್ಲಿ ಈಗಲಿಂದನೂ ಸಹ ಬಹಳಷ್ಟು ಒಂದ್ ಸ್ವಲ್ಪ ತಯಾರಿಯನ್ನು ನಡೆಸಿರುವಂತದ್ದು. ಯಾಕಂದ್ರೆ ಇಲ್ಲಿ ಬಹಳಷ್ಟು ಒಂದು ಇಲ್ಲಿಗೆ ಒಂದು ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಸಹ ಇಲ್ಲಿಗೆ ಬರುವ ಒಂದು ವಿಶೇಷ ಕಾರಣದಿಂದ ಬಹಳಷ್ಟು ಒಂದು ಬಿಗಿಯ ಬಂದೋಬಸ್ತ್ ಸಹ ಇಲ್ಲಿ ಏರ್ಪಡಿಸಲಾಗುವುದು. ಯಾಕಂದ್ರೆ ಒಟ್ಟಾರೆಯಾಗಿ ಏನು ಚಿಕ್ಕಬಳ್ಳಾಪುರ 19ನೇ ತಾರೀಕು ಸಚಿವ ಸಂಪುಟ ಸಭೆಗೆ ಬಹಳಷ್ಟು ಒಂದು ಸಿದ್ಧತೆಗಳನ್ನು ನಡೆಯುವಂತದನ್ನೇ ಹೇಳ್ಬೋದು ರೂಪ. ಪ್ರಮುಖವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಅಲ್ಲಿನ ಧಾರ್ಮಿಕ ಕ್ಷೇತ್ರಗಳಾಗಿರ್ಬೋದು, ಪ್ರವಾಸಿ ಸ್ಥಳಗಳಾಗಿರ್ಬೋದು, ಇಂತಹ ಸ್ಥಳಗಳನ್ನೇ ಸರ್ಕಾರ ಆಯ್ಕೆ ಮಾಡ್ಕೊಳ್ತಿರುವಂತದ್ದು. ಜೊತೆಗೆ ಕೆಲವೊಂದಿಷ್ಟು ಜೀರ್ಣೋದ್ಧಾರ ಹಾಗೆ ಅಭಿವೃದ್ಧಿಯ ವಿಚಾರವಾಗಿ ಕೂಡ ಕಾನ್ಸಂಟ್ರೇಟ್ ಕೊಡ್ತಾ ಇದೆ ಸರ್ಕಾರ. ಹೋದ ಬಾರಿ ಮಲೆ ಮಹದೇಶ್ವರ ಆಯ್ತು, ಈ ಬಾರಿ ಚಿಕ್ಕಬಳ್ಳಾಪುರ. ಸೊ ಎಲ್ಲೋ ಒಂದು ಕಡೆ ಪ್ರಮುಖವಾಗಿ ಸರ್ಕಾರ ಕೇವಲ ಕ್ಯಾಬಿನೆಟ್ ಜೊತೆಗೆ ಅಲ್ಲಿರುವಂತಹ ಕೆಲವೊಂದಿಷ್ಟು ಶಾಸಕರುಗಳಿಗೆ ಹಾಗೆ ಕಾರ್ಯಕರ್ತರುಗಳಿಗೆ ಬೂಸ್ಟ್ ಕೊಡೋದಕ್ಕೆ ಈ ರೀತಿಯಾದಂತಹ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ನಡೆಸೋದಕ್ಕೆ ಮುಂದಾಗಿದೆಯಾ ಅಂತ? ಅದು ಖಂಡಿತವಾಗಿ ರೂಪ. ಯಾಕಂದ್ರೆ ಇದೇನು ಚಿಕ್ಕಬಳ್ಳಾಪುರದಲ್ಲಿ ಬಹಳಷ್ಟು ಒಂದು ಇಲ್ಲಿನ ಕಾಂಗ್ರೆಸ್ ಮೇಲ್ಗೇನೆ ಅಂತ ಹೇಳ್ಬೋದು. ಯಾಕಂದ್ರೆ ನಂದಿ ಬೆಟ್ಟ ಬಹಳಷ್ಟು ಚಿಕ್ಕಬಳ್ಳಾಪುರದ ಒಂದು ಪ್ರವಾಸಿ ತಾಣ ಅಂತ ಹೇಳಿ ಇಲ್ಲಿನ ಒಂದು ಪ್ರವಾಸಿ ತಾಣಗಳಾಗ್ಬೋದು, ನಂದಿ ಬೆಟ್ಟ ಮತ್ತೆ ಅವಲ್ ಐತಿಹಾಸಿಕ ಸ್ಥಳ ಇರುವುದರಿಂದ ಇಲ್ಲಿ ಇನ್ನು ಪ್ರಮುಖವಾಗಿ ಅವತ್ತಿನಿಂದ ಇವತ್ತವರೆಗೂ ಸಹ ಒಂದು ನೀರಾವರಿ ಹೋರಾಟ ಬಹಳಷ್ಟು ನಿರಂತರವಾಗಿ ನಡೀತಲಿತ್ತು. ಇನ್ನು ಹೆಚ್ಚಿನ ಒಳ್ಳೆ ನೀರಿನ ಒಂದು ಬಹಳಷ್ಟು ಈ ಭಾಗದ ರೈತರಿಗೆ ಒಂದು ಕನಸಾಗಿರುವಂತದ್ದು. ಈ ಸಚಿವ ಸಂಪುಟದಿಂದ ಏನಾದ್ರೂ ಹೆಚ್ಚಿನ ಒಳ್ಳೆ ಬಂದ್ರೆ ಬಹಳಷ್ಟು ಇಲ್ಲಿನ ಒಂದು ರೈತರಿಗೆ ಬಹಳಷ್ಟು ಖುಷಿಯಾಗಿರುವಂತದ್ದು ಅಂತಾನೆ ಹೇಳ್ಬೋದು. ಅದು ಪ್ರಮುಖವಾಗಿ ಈ ಸಚಿವ ಸಂಪುಟ ಈ ಭಾಗದಲ್ಲಿ ನಡೆಯುವುದರಿಂದ ಬೆಂಗಳೂರು, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಕೋಲಾರ ಇವೆಲ್ಲ ಜಿಲ್ಲೆಯಲ್ಲಿ ಸೇರಿದಂತೆ ಬಹಳಷ್ಟು ಒಂದ್ ಸ್ವಲ್ಪ ರೈತರು ಒಂದು ಖುಷಿಯಿಂದ ಒಂದ್ ಸ್ವಲ್ಪ ಇರುವಂತದ್ದು. ಯಾಕಂದ್ರೆ ಈ ಸಚಿವ ಸಂಪುಟದಿಂದ ಇಲ್ಲಿ ಏನಾದ್ರೂ ಅಭಿವೃದ್ಧಿ ಕಾಣಬಹುದು, ಮತ್ತೆ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ಈ ಸಚಿವ ಸಂಪುಟಕ್ಕೆ ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಏನಾದ್ರೂ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಕಡೆಗೆ ಗಮನ ಹರಿಸುತ್ತೋ ಅನ್ನೋ ಒಂದು ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯರು, ರೈತರು, ಮುಖಂಡರು ಇದ್ದಾರೆ ರೂಪ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶ್ರೀನಿವಾಸ್.